ಹುಬ್ಬಳ್ಳಿ ಹಾಗೂ ಬೆಳಗಾವಿಗೆ ಬಂದ್ರ ಬಾಂಗ್ಲಾ ಪ್ರಜೆಗಳು ನೂರಾರು ಅಕ್ರಮ ಬಾಂಗ್ಲಾ ವಲಸಿಗರು ಬಂದಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಬಾಂಗ್ಲಾ ಮೂಲದ ಪ್ರಜೆಗಳು ಬಂದ್ರ ನೂರಾರು ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲೆಲ್ಲ ಬಂದಿದ್ದಾರೆ ಎನ್ನುವಂತಹ ಆರೋಪ ಇದೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ನೂರಾರು ಜನರ ಪರಿಶೀಲನೆ ಮಾಡಲಾಗಿದೆ. ಆಧಾರ್ ಕಾರ್ಡ್, ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿದ್ದಾರೆ ಪೊಲೀಸರು ಮತ್ತು ರೈಲ್ವೆ ಇಲಾಖೆಯ ಸಿಬ್ಬಂದಿ. ಹುಬ್ಬಳ್ಳಿಗೆ ಬಂದು ಬಸ್ನಲ್ಲಿ ಗೋವಾ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಬೆಳಗಾವಿಯಲ್ಲಿ ಡಿಸಿಪಿ ನಾರಾಯಣ ಭರಮನಿ ಪರಿಶೀಲನೆ ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಜನರ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿದ್ದಾರೆ. ಇಲ್ಲಿ ಡೌಟ್ಸ್ಗಳು ಬರುತ್ತೆ, ಅನುಮಾನ ಬರುತ್ತೆ, ಅಂತಹ ವ್ಯಕ್ತಿಗಳ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ವೋಟ್ ಹಾಕಿ ಪಶ್ಚಿಮ ಬಂಗಾಳದಿಂದ ವಾಪಸ್ ಬಂದಿರುವಂತಹ ಜನರು, ಸೊ ಅಂಥವರಲ್ಲಿ ಎಲ್ಲೆಲ್ಲಿ ಅನುಮಾನ ವ್ಯಕ್ತವಾಗಿದೆ, ಯಾರನ್ನು ನೋಡಿದಾಗ ಅಂಥವರನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ. ಅವರ ವೋಟರ್ ID ಮತ್ತು ಆಧಾರ್ ಕಾರ್ಡ್ ಅವುಗಳನ್ನು ಪರಿಶೀಲಿಸಲಾಗಿದೆ. ನಮ್ಮ ಕಾರ್ಯಕರ್ತರು ಇವ್ರನ್ನ ತಡೆದಾರ. ಒಂದು 500-600 ಜನ ಬಂದಾರೆ. ಇವರು 500-600 ಜನ ಬಂದಲ್ಲಿ ನಾವು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಈ ಪೊಲೀಸರೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡೋ ಅಂತಾರೆ. ಇವ್ರದ್ದು ಒಂದು ಅವ್ರ ಏಜಿಗೆ ಅವ್ರು ಇರೋದು ಇದಕ್ಕೆ ಒಟ್ಟು ಯಾವುದೂ ಮ್ಯಾಚ್ ಇಲ್ಲ. ಅದಕ್ಕೆ ನಾವೇನಂತೀವಿ, ಇದು ಕೂಲಂಕಷವಾಗಿ ಚರ್ಚೆ ಮಾಡಿ ತಪಾಸಣೆ ಮಾಡಿರಿ. ಅವ್ರು SIR ಏನಾಗೈತಲ್ಲ, ಅಲ್ಲಿಂದ ಬಾಂಗ್ಲಾದೇಶದಿಂದ SIR ಆಗೈತಲ್ಲ, ಅಲ್ಲಿಂದ ನುಸುಳಿ ಬರಾಕುಂತಾರೆ. ಇವರು ಬಾಂಗ್ಲಾ ವಲಸಿಗರ, ಇವರು 100% ಬಾಂಗ್ಲಾ ಅಕ್ರಮ ವಲಸಿಗರ. ಅದಕ್ಕೆ ಇವ್ರು ಚೆಕ್ ಮಾಡಿರಿ ಅಂತ ಹೇಳಕ್ಕಂತೀವಿ. ಇಲ್ಲಿ ಏನಾಗೈತೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಇವ್ರಿಗೊಂದು ಸ್ಥಾನ ಚಲೋ ಇದೈತಿ ಇಲ್ಲಿ. ಬಟ್ ಇವರೆಲ್ಲ ಬಾಂಗ್ಲಾದೇಶದವ್ರೆ ಇಲ್ಲಿ ಬಂದು ಸುಳ್ಳು ದಾಖಲೆಗಳು ತೋರಿಸೋ ಅಂತಾರೆ. ನಾವು ಪಶ್ಚಿಮ ಬಂಗಾಳದವರು, ನಾವು ಅಲ್ಲಿ ಇಲ್ಲಿ ಅಂತ. ಬಟ್ ಇಲ್ಲಿ ಏನಂತಂದ್ರೆ ಎಲ್ಲ ಸಂಶಯಕ್ಕೆ ಈಡಾಗೈತಿ. ಇಲ್ಲಿ ನಾವು ಮುಂದೆ 15 ದಿವಸದಿಂದನೂ ನಾವು DC ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ವಿ, ತಹಸೀಲ್ದಾರ್ಗೆ ಮನವಿ ಕೊಟ್ವಿ. ಬಟ್ ಅವ್ರು ಯಾವುದೂ ಕಾರ್ಯಾಚರಣೆ ಮಾಡಿಲ್ಲ. ಆದರೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಬೆಳಗ್ಗೆಲಿಂತ ಈ ಕಾರ್ಯಾಚರಣೆದೊಳಗೆ ಇಳಿದಾರ. ಆದರೆ ಇವ್ರು ಕಂಡು ಬರಂತಿದೆ ಏನಂದ್ರೆ, ಹಿಂದೂಗಳು ಹೆಸರು ಅದಾವ, ಆದ್ರೆ ಮುಸಲ್ಮಾನರು ಅದಾರ. ಅವರು ಹಿಂದೂಗಳು ID ಪ್ರೂಫ್ ತೋರ್ಸ ಅಂತಾರೆ. ಅವರು ಕೆಲವೊಬ್ಬರು ಎಷ್ಟೋ ಜನ ಓಟ್ ಹಾಕಿ ಬಂದಿಲ್ಲ. ಇಲ್ಲಿ ಓಟ್ ಹಾಕಿ ಹೋಗಿದ್ವಿ ಅಂತಾರೆ. ಓಟ್ ಹಾಕಿದ್ದು ಸಿಂಬಲ್ ಇಲ್ಲ ಅವ್ರ ಕಡೆ. ಇಲ್ಲಿ ಮುಂದಿನ ದಿನಗಳದಾಗ ಇವ್ರು ಏನಾರ ಕೋಮು ಗಲಭೆ ವ್ಯವಸೋದಾಗಲಿ, ಯಾರಿಗೋ ಏನು ಕೊಲೆ ದರೋಡೆ ಮಾಡೋದಾಗಲಿ, ಆಮೇಲೆ ಏನಾಗ್ಬಿಡ್ತಾವೆ, ಇಲ್ಲಿ ಕೋಮು ಗಲಭೆ ಚಾಲು ಆಯ್ತು ಅಂದ್ರೆ ನಾಳೆ ನಮ್ಮ ಕರ್ನಾಟಕ ಶಾಂತಿ ಇರಂಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಬಾಂಗ್ಲಾ ಮೂಲದವರು ಅನ್ನುವಂಥ ಅನುಮಾನ, ಸುಮಾರು ಜನರನ್ನ ಪರಿಶೀಲನೆ ಮಾಡಲಾಗಿದೆ. ಏನಾದರೂ ಡೌಟ್ಸ್ಗಳು, ಯಾರಾದರೂ ಸಿಕ್ಕಿರುವಂತಹ ಮಾಹಿತಿಗಳೇನಾದರೂ ಬರ್ತಾ ಇದೆಯಾ? ಅರುಣ್, ಸದ್ಯಕ್ಕಂತೂ ಯಾರು ಸಹ ಬಾಂಗ್ಲಾದಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಇಲ್ಲೇನಂದ್ರೆ, ಏನು ಪಶ್ಚಿಮ ಬಂಗಾಳಕ್ಕೆ ಏನು ಚುನಾವಣೆಗೆ ಅಂತ ಹೋದಂತ ಸಂದರ್ಭದಲ್ಲಿ ವಾಪಸ್ ಅವರು ಗೋವಾಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಇವರು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡಿದ್ದಾರೆ. ಅಂದ್ರೆ ಶಾಲಿಮಾರ್ ಎಕ್ಸ್ಪ್ರೆಸ್ ಏನಂದ್ರೆ ಹುಬ್ಬಳ್ಳಿಗೆ ಲಾಸ್ಟ್ ಆಗ್ತಾ ಇರೋದ್ರಿಂದ, ಎಂಡ್ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಳಿದು ಬಸ್ಸಿಗೆ ಹೋಗುವಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆ ಮುಖಂಡರು ಏನಂದ್ರೆ ಇವತ್ತು ಅವ್ರನ್ನ ತಡೆ ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸಹ ನೂರಾರು ಜನರನ್ನ ಏನು ಪರಿಶೀಲನೆ ಮಾಡಿದ್ದಾರೆ. ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಅವರ ಯಾರ್ಯಾರು ಐಡೆಂಟಿಟಿ ಎಲ್ಲರೂ ವೆರಿಫಿಕೇಶನ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುತೇಕರಲ್ಲಿ ಅಂದ್ರೆ ಅಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಆದ್ರೆ ಇವ್ರು ಏನಂದ್ರೆ, ಹಿಂದೂ ಪರ ಸಂಘಟನೆ ಮುಖಂಡರ ಆರೋಪ ಏನಂದ್ರೆ, ಏನು ಅವರು ಹಿಂದೂ ಹೆಸರು ಹೇಳ್ಕೊಂಡು ಇವರು ಒಳ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಡಿವಾಣ ಹಾಕ್ಬೇಕನ್ನೋ ಒಂದು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸ್ ಅಧಿಕಾರಿಗಳೇನಂದ್ರೆ ಅವರೆಲ್ಲರನ್ನು ವೆರಿಫೈ ಮಾಡಿಬಿಟ್ಟು ಅವ್ರು ಏನು ಎಲ್ಲಿಂದ ಅಡ್ರೆಸ್ ಇದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ನಂತರ ಅವ್ರನ್ನ ಕಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಯಾರು ಸಹ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಅರುಣ್, ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ.